ಕಬ್ಬು ಬೆಳೆಗಾರರು ತಮಗೆ ನಿಗದಿತ ಬೆಲೆಯನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಿರುವಂತದ್ದು. ಆದ್ರೆ ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದ್ರು ಕೂಡ ಈವರೆಗೂ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡುವ ಕೆಲಸವನ್ನ ಮಾಡ್ತಿಲ್ಲ. ಹಾಗಾಗಿ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಗುರ್ಲಾಪುರದಲ್ಲಿ ಕಳೆದ 8 ದಿನಗಳಿಂದ ಕೂಡ ನಿರಂತರವಾಗಿ ಬೃಹತ್ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈವರೆಗೂ ಸರ್ಕಾರ ಸ್ಪಂದಿಸುವ ಕೆಲಸವನ್ನ ಮಾಡ್ತಿಲ್ಲ. ಜೊತೆಗೆ ಇಲ್ಲಿರುವಂತಹ ಸ್ಥಳೀಯ ಶಾಸಕರು ಸ್ಪಂದಿಸುವ ಕೆಲಸವನ್ನ ಮಾಡ್ತಿಲ್ಲ. ಜೊತೆಗೆ ಸಕ್ಕರೆ ಸಚಿವರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿಲ್ಲ, ಉಸ್ತುವಾರಿ ಸಚಿವರು ಬಂದಿಲ್ಲ, ಜೊತೆಗೆ ಪ್ರಭಾವಿ ಸಚಿವರು ಇಬ್ಬರು ಇದ್ದಾರೆ, ಅವರು ಕೂಡ ಬಂದಿಲ್ಲ. ಎಲ್ಲರೂ ಕೂಡ ಗಪ್ ಚುಪ್ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲೋ ಇರುವಂತಹ ಏಕನಾಥ್ ಶಿಂದೆ ಬಣದ ಕಾರ್ಯಕರ್ತರು ಇವತ್ತು ರೈತರ ಪ್ರತಿಭಟನೆ ಕೂಡ ಸಾಥ್ ಕೊಟ್ಟಿರುವಂತದ್ದು. ಶಿವಸೇನಾ ಕಾರ್ಯಕರ್ತರು ರೈತರ ಪ್ರತಿಭಟನೆಗೆ ಸದ್ಯ ಸಾಥನ್ನ ಕೊಟ್ಟಿರುವಂತದ್ದು ಸದ್ಯ ಗಮನಿಸಬಹುದು. ಬಾಗಲಕೋಟೆಯ ಜಿಲ್ಲೆಯಿಂದ ಈ ರೈತರಿಗೆ ಸಪೋರ್ಟ್ ಮಾಡಬೇಕು, ಅವರ ಬೆನ್ನಿಗೆ ನಿಲ್ಬೇಕು ಅನ್ನೋ ನಿಟ್ಟಿನಲ್ಲಿ, ರೈತರ ಬೆನ್ನಿಗೆ ನಿಲ್ಬೇಕು, ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಿವಸೇನೆಯ ಕಾರ್ಯಕರ್ತರು ಬಂದಿರುವಂತದ್ದು, ಏಕನಾಥ್ ಶಿಂದೆ ಬಣದ ಕಾರ್ಯಕರ್ತರು ಬಂದಿರುವಂತದ್ದು ಗಮನಿಸಬಹುದು. ರೈತರ ನೆರವಿಗೆ ನಾವು ನಿಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೋರಾಟಗಾರ ಕೂಡ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಬೆಳಗಲಿಯಿಂದ ಈ ಏಕನಾಥ್ ಶಿಂದೆ ಬಣದ ಕಾರ್ಯಕರ್ತರು ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಹಲಿಂಗಪ್ಪ ಎಂಬುವರು ಈ ಒಂದು ನೇತೃತ್ವವನ್ನ ಸದ್ಯ ವಹಿಸಿಕೊಂಡಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ಸೇನೆ. ಸರ್, ಏಕನಾಥ್ ಶಿಂದೆ ಬಣದ ಶಿವಸೇನಾ ಕಾರ್ಯಕರ್ತರು ರೈತರಿಗೆ ಬೆನ್ನೆಲುಬಾಗಿ ನಿಂತಿದ್ರೆ, ಆದ್ರೆ ಇಲ್ಲಿರೋರು ಯಾರು ಕೂಡ ರೈತರಿಗೆ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ. ನಾವು ಶಿವಸೇನಾ ಪಕ್ಷದವರಾದ್ರೂ ಕೂಡ ನಾವು ರೈತರು, ಆದ್ರೆ ಇಲ್ಲಿಯ ಉಸ್ತುವಾರಿ ಸಚಿವರು ಈ ಒಂದು ಹೋರಾಟ ಸ್ಥಳಕ್ಕೆ ಬರ್ತಾ ಇಲ್ಲ. ಆದ್ರೆ ಎಲ್ಲೋ ಗದಗ ಜಿಲ್ಲೆಯವರು, ಅಲ್ಲಿಯ ರಾಜಕಾರಣಿ ಹಿರಿಯರು HK ಪಾಟೀಲ್ರು ನಮ್ಮ ಈ ಒಂದು ರೈತ ಹೋರಾಟಕ್ಕೆ ಇಬ್ಬರು ಪ್ರಭಾವಿ ಸಚಿವರು ಇಲ್ಲೇ ಇದ್ದಾರೆ, ಬರ್ತಿಲ್ಲ. HK ಪಾಟೀಲ್ ಬರ್ತಾವ್ರು ಸರ್ಕಾರದ ಪ್ರತಿನಿಧಿಯಾಗಿ. ಆದ್ರೂ ಕೂಡ ಇಲ್ಲೇ ಗೋಕಾಕದಲ್ಲಿ ಇಲ್ಲೇ ಆಜು ಬಾಜು ಒಂದು 10 ಕಿಲೋಮೀಟರ್ ಇರ್ತಕ್ಕಂಥ ಒಬ್ಬ ಈ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಯಾರಿಗೆ ಬರ್ತಾ ಇಲ್ಲ? ಏನಿದು ಕಾರ್ಖಾನೆ ಐತಿ, ಅವ್ರ ಕಾರ್ಖಾನೆ ಇದ್ರೆ ಇರ್ಲಿ. ನಾವು ಏನ್ ಹೋರಾಟ ಅದ, ಇವ್ರದ್ದು ಒಬ್ಬರದೇ ಕಾರ್ಖಾನೆ ಇಲ್ಲ. ಇಲ್ಲೇ ನಾವು ಇಡೀ ರೈತ ಕುಲ, ಈಗ ನಿನ್ನ ಚುನಾಪ ಪೂಜಾರಿ ಅವ್ರು ಹೇಳಿದ್ರು, ನೀವ್ ಏನಾದ್ರೂ ಸರ್ಕಾರ ಸ್ಪಂದನೆ ಮಾಡ್ಲಿಲ್ಲ, ಸರ್ಕಾರ ಮುತುವರ್ಜಿ ವಹಿಸ್ಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಮೂಲೆಯಲ್ಲಿ 50 ಲಕ್ಷ ಜನ ರೈತರ ಹೋರಾಟ ಪ್ರಬಲವಾಗಿ ನಿಲ್ಲುತ್ತದ. ನೀವು ಇಲ್ಲಿಯವರ ಸರ್ಕಾರದ ಪ್ರಭಾವಿ ಪ್ರತಿನಿಧಿಯಾಗಿ, ಸರ್ಕಾರದ ಸಚಿವರಾಗಿ, ಇಲ್ಲಿಯವರಾಗಿ, ಇದೇ ಜಿಲ್ಲೆಯವರಾಗಿ ಕೂಡ ನೀವು 7 ದಿನ 8 ದಿನ ನಿರಂತರ ಅಹೋರಾತ್ರಿ ರಾತ್ರಿ ಹಗಲು ಇಲ್ಲಿ ಉಪವಾಸ, ಬಿಸಿಲು ಚಳಿ ಅನ್ನೋದು ಇಲ್ಲೇ ಇದ್ದುಕೊಂಡು ರೈತರು ಹೋರಾಟ ಮಾಡಿದ್ರೆ, ಇದೇ ಜಿಲ್ಲೆಯವರು ಕೂಡ ನೀವು ಇದೇ ಜಿಲ್ಲೆ ಆದ್ರೂ ಕೂಡ ನೀವು ಇಲ್ಲಿ ಬರ್ತಾ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ಇಷ್ಟು ವರ್ಷ ಇಷ್ಟು ದಿನಗಳ ಕಾಲ ನೀವು ರೈತರನ್ನ ಅಂಜಿಕೆ ಹಾಕಿ ರೈತರ ಒಂದು ಮೂಲಗಂಪ ಮಾಡಿ ನೀವು ಫ್ಯಾಕ್ಟರಿ ನಡೆಸಿದ್ದೀರಿ ಸತೀಶ್ ಜಾರಕಿಹೊಳಿ ಅವರೇ. ಆದ್ರೂ ಕೂಡ ಇದು ಇನ್ನು ಆಟ ಮುಂದೆ ನಡೆಯೋದಿಲ್ಲ ನಿಮ್ದಿದು. ಏನು ನೀವು ಬಲಾಢ್ಯ ಬಲಾತ್ಕಾರ, ನೀವು ದಬ್ಬಾಳಿಕೆ ನಿತ್ತಲ್ಲ, ಇನ್ನು ಮೇಲತ್ತು ಇದು ನಡೆಯುವುದಿಲ್ಲ. ರೈತರು ಬಲಾಢ್ಯ ಆಗ್ಯದಾರ. ರೈತ ಸಂಘಟ ಹೋರಾಟ, ರೈತ ಕಬ್ಬು ಬೆಳೆಗ ಹೋರಾಟ ಸಂಘ ಬಲಿಷ್ಠ ಆಗ್ಯದ. ಇವತ್ತು ಇಡೀ ಎಲ್ಲ ಹಿಂದೂ ಸಂಘಟನೆ ಇರಬಹುದು, ರೈತ ಕುಲ ಇರಬಹುದು, ಕನ್ನಡ ಪರ ಸಂಘಟನೆ ಇರಬಹುದು, ಇಡೀ ರಾಜ್ಯದ ಮೂಲೆ ಮೇಲೆ ಇರ್ತಕ್ಕಂಥ ಸಂಘಟನೆಗಳು ಈ ರೈತರ ಹೋರಾಟಕ್ಕೆ ಬೆನ್ನೆಲುಬಿನಂತ ಇವತ್ತು ನಾವು ಯಾವ ಹೋರಾಟ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚಳವಳಿ ಕುಲ ಆಗಬಾರ್ದು. ಬಾರ್ಕೋಲ ಚಳವಳಿ ಈಗಾಗಲೇ ನಡೆದದ. ಈ ಚಳವಳಿ ಯಾವ ಮುಟ್ಟಕ್ಕೆ ತಿರುಗದ ಗೊತ್ತಿಲ್ಲ. ಯಾಕಂದ್ರೆ ನೀವು ಸರ್ಕಾರ ಬಹಳ ಮಣ್ಣು ತಂದು ನಡೆಸಿದಿರಿ. ಯಾಕಂದ್ರೆ ಈಗ ಹಿಂದೆ ನೋಡಿದಿರಿ ನೀವು, ಶ್ರೀಲಂಕಾದಾಗ ನೋಡಿರ್ಬೋದು, ಬೇರೆ ದೇಶದಾಗ ನೋಡಿದಿರಿ. ರೈತರು ಇರಬಹುದು, ಹೋರಾಟಗಾರ ಇರಬಹುದು, ಅಲ್ಲಿಯ ಪ್ರಜೆಗಳು ನಿಮ್ಮ ಮನೆಗೆ ಬೆಂಕಿ, ಈ ರಾಜಕಾರಣ ಬೆಂಕಿ ಹಚ್ಚಿ ಸುಟ್ಟಿದ್ರು. ಈಗಾಗಲೇ ನೋಡಿದಿರಿ ನೀವು. ರೈತರನ್ನ, ಈ ಹೋರಾಟಗಾರನ ಸಹನೆ ಕಟ್ಟೆ ಒಡೆಯೋಕ್ಕಿಂತ ಮುಂಚೆನ ನೀವು ರೈತಕ್ಕೆ ಸ್ಪಂದನೆ ಮಾಡಬೇಕು. ಫ್ಯಾಕ್ಟ್ರಿ ಅವರು ನಮ್ಗೆ ಇಷ್ಟ ಆಗ್ತದ, 3200 ಆಗ್ತದೆ, ಈಗ ಕಡಾಕಂಡ್ ಹೇಳ್ತಾ ಇದಾರ ಅವರು ನೀವು ಮನವೊಲಿಸ್ಬೇಕ. ನೀವು ಸರ್ಕಾರ ಏನು ರೈತರಿಂದ ಏನು ಬರ್ತದನೋ, ಏನು ಟ್ಯಾಕ್ಸ್ 4-5 ಸಾವಿರ ಏನು ಸರ್ಕಾರಕ್ಕೆ ಒಂದು ಟನ್ ಹಿಂದ್ಮಾಲ 4-5 ಸಾವಿರ ನೀವೇನು ತಗೋತಾ ಇದ್ರಲ್ಲ, ನಾವು ಕೇಳ್ತಾ ಇರೋದು ಇನ್ನು ಫ್ಯಾಕ್ಟ್ರಿ ಅವ್ರ ಕಡೆಯಿಂದ 3300 ಕೊಡ್ಸ್ರಿ, ನೀವ್ 200 ಕೊಡ್ರಿ.
ನಮ್ಮ ಹೋರಾಟಕ್ಕೆ ಒಂದು ಯಶಸ್ವಿಯಾಗ್ತದ. ಹಗಲು ರಾತ್ರಿ ಏನು ಬೆವರು ಸುರಿಸಿ ರಕ್ತ ಸುರಿಸಿ ಸರ್, ಈಗ ಪ್ರಮುಖವಾಗಿ ಗ್ರಾಮ ಪಂಚಾಯತ್ ರಾಜ್ಯ ಸರ್ಕಾರದ ಬುಡಕ್ಕೆ ಕೈ ಹಾಕುವಂತ ಅಥವಾ ಬೆಂಕಿ ಇಡುವಂತ ರಾಜಕಾರಣಿಗಳಿದ್ದಾರೆ, ಸರ್ಕಾರವನ್ನ ಬದಲಿ ಮಾಡುವಂತ ರಾಜಕಾರಣಿಗಳು ಬೆಳಗಾವಿಯಲ್ಲಿ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾರು ಕೂಡ ಮಾತಾಡ್ತಾ ಇಲ್ಲ, ಯಾಕೆ ಅಂತ ನೋಡ್ರಿ. ಇವ್ರ ಬುಡಕಿಗಾಗಲ್ಲ. ಈಗ ಇವ್ರದ್ದು ಏನ್ ಉದ್ದೇಶ? ಇಂಥ ಹೋರಾಟಗಳು ಬೆಳಿಬಾರ್ದು, ಇಂಥ ಹೋರಾಟಕ್ಕೆ ಪ್ರೋತ್ಸಾಹ ಸಿಗಬಾರ್ದು, ಇಂಥ ಹೋರಾಟಕ್ಕೆ ಬಲ ಸಿಗಬಾರ್ದು, ಇಂಥ ಹೋರಾಟ ಯಶಸ್ವಿ ಆಗಬಾರ್ದು. ಇವ್ರಿಗೆ ತಾವೇ ಮಾಡಿದ್ದು ರಾಜಕಾರಣ, ತಾವೇ ಮಾಡಿದ ಪ್ರಜಾಪ್ರಭುತ್ವ, ತಾವೇ ಏನ್ ಮಾಡಿದ್ರು ಯಾರ್ದು ನಡಿಬಾರ್ದು. ನಾವು ಎಲ್ಲಿ ಈ ಹೋರಾಟಕ್ಕೆ ಸ್ಥಳಕ್ಕೆ ಹೋದೇವಂದ್ರ ನಾವ್ ಇವ್ರ ಮಾತು ಕೊಡ್ಬೇಕಾಗ್ತದ, ಈ ಹೋರಾಟಕ್ಕೆ ಒಂದೇ ಬೆಲೆ ಸಿಗ್ತದ ಅನ್ನುವಂತ ದುರ್ಬುದ್ಧಿ ಇವ್ರಲ್ಲಿ ಹೊಕ್ಕದ, ಇವರಲ್ಲಿ ದುರ್ವಚನ ಹೊಂಟದೆ. ಈ ಸ್ಥಳಕ್ಕೆ ಅವ್ರು ಬರಬಾರ್ದ. ನಾವು ದೊಡ್ಡವರು, ನಾವೇ ಇಡೀ ಜಿಲ್ಲಾ ಆಗ್ತಾ ಇದೀವಿ, ರಾಜ್ಯ ಆಗ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಯ್ತು, ಹೆಸ್ಕಾಂ ಚುನಾವಣೆ ಆಯ್ತು. ಇಲ್ಲಿ ಲಕ್ಷ್ಮಣ್ ಸವದಿ ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಇರ್ಬೋದು. ಇಲ್ಲಿದ್ದವ್ರು ಅಲ್ಲಿ ಇರ್ತಾರೆ, ಅಲ್ಲಿದ್ದವ್ರು ಇಲ್ಲಿ ಇರ್ತಾರೆ. ಆದ್ರೆ ರೈತರಿಗೆ ಯಾಕೆ ಬರ್ತಾ ಇಲ್ಲ ಇವ್ರಂತ ನೋಡ್ರಿ. ರೈತರಿಗೆ ಬಂದ್ರೆ ಇವ್ರು ಬುಡ ಮುಚ್ಬೇಕಲ್ಲ ಇವ್ರದ. ಇವ್ರು ಕೊಡ್ಬೇಕಾಗ್ತದ. ಇಲ್ಲಿ ಬಂದ್ರೆ ಇದು ರೈತರು ಏನ್ ಕೇಳ್ತಾ ಇದಾರೆ? ನಾವು ಬೆಲೆ ಕೇಳ್ತಾ ಇದೀವಿ. ಕಬ್ಬಿಗೆ ಸರಿಯಾದಂತ ಬೆಲೆ ಕೇಳ್ತಾ ಇದೀವಿ ನಾವು. ಇವ್ರ ಕಾರ್ಖಾನೆ ಮಾರಿ ಕೊಡತ್ ಹೇಳ್ತಾ ಇಲ್ಲ, ಇವ್ರು ಲುಕ್ಷಾನ್ ಮಾಡ್ಕೊಂಡು ಕೊಡತ್ ಹೇಳ್ತಾ ಇಲ್ಲ. ನೋಡ್ರಿ, 1 ಎಕರೆ ರೈತ 1 ಎಕರೆ ಉದಾಹರಣ, 10 ಎಕರೆ ರೈತ 10 ಎಕರೆ ಉದಾಹರಣ, ಮತ್ತೊಂದು ಎಕರೆ ತಗೊಳಕಾಗಿಲ್ಲ. ಎಚ್ಚರಿಕೆ ಕೊಡ್ತೀರಿ ಸರ್? ಆದ್ರೆ ಒಂದು ಫ್ಯಾಕ್ಟ್ರಿ ಕಟ್ಟ 10 ಫ್ಯಾಕ್ಟ್ರಿ ಕಟ್ತದಾನ. ಇವತ್ತು ದೇಶದಾಗ 10 ಫ್ಯಾಕ್ಟ್ರಿ ಕಟ್ತದಾನ. ಆದ್ರೆ 10 ರೈತರು ಇವತ್ತು ಕೊನೆ ದಿನ ಹೇಳಿದ್ರೆ 8 ಗಂಟೆಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ನಾಳೆಗೆ ನಾವು ರಾಷ್ಟ್ರೀಯ ಹೆದ್ದಾರಿ ತಡಿತೇವೆ ಅಂತ ಹೇಳಿದ್ದಾರೆ. ನೀವು ಯಾವ ರೀತಿ ಬೆಂಬಲ ಕೊಡ್ತೀರಿ ಅವ್ರಿಗೆ? ನಾವು ಮೂಲೆಗೆ ಶಿವಸೇನಾ ಮಹಾರಾಷ್ಟ್ರದಾಗ ಈಗ ಏಕನಾಥ್ ಶಿಂದೆ ಅವ್ರ ಮನ ನಮ್ಮದು ಮೂಲೆ ಇಡೀ ದೇಶದಾಗ ಇವತ್ತು ನಾವು ಮೂಲೆಗೆ ಶಿವಸೇನಾದವ್ರು ಇವತ್ತು ಮೂಲೆಗೂ ನಾವು ರಸ್ತೆ ತಡೆ ಮಾಡ್ತೇವೆ, ಚಳವಳಿ ಮಾಡ್ತೇವೆ. ಏನು ರೈತ ಸಂಘದ ಏನು ಹೋರಾಟಕ್ಕೆ ನಿರ್ಣಯಗಳಿದಾವೋ, ಈ ಹೋರಾಟದ ಏನು ಅಜೆಂಡಾ ಪೂರ ಪ್ರಭಾವಿ ಶಿವಸೇನಾ ನಮ್ಮ ಪಾರ್ಟಿ ಬೆಂಬಲ ಅದ. ಇದಿಷ್ಟು ಶಿವಸೇನಾ ಕಾರ್ಯಕರ್ತರು ಮತ್ತು ನಾಯಕರು ಹೇಳ್ತಿರುವಂತದ್ದು. ನಾವು ಶಿವಸೇನಾ ಕಾರ್ಯಕರ್ತರು ಅಷ್ಟೇ ಅಲ್ಲ, ಮೊದಲಿಗೆ ನಾವು ಈ ನಾಡಿನ ಪ್ರಜೆಗಳು, ರೈತರು ಮತ್ತು ರೈತರಿಗೆ ಸರ್ಕಾರ ನ್ಯಾಯವನ್ನ ಕೊಡದೇ ಇದ್ರೆ ರೈತರು ಕೈಗೊಳ್ಳುವಂತ ಹೋರಾಟಕ್ಕೆ ನಾವು ಬದ್ಧರಿದ್ದೇವೆ. ಜೊತೆಗೆ ನಾಡಿನ ಮೂಲೆಗಳಲ್ಲಿ ಕೂಡ ಶಿವಸೇನೆಯ ಕಾರ್ಯಕರ್ತರಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ರೈತರ ಜೊತೆಗೆ ಕೈ ಜೋಡಿಸ್ತಾರೆ, ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಮತ್ತು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡ್ತಿರುವಂತ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಮೈಲಾರಿ ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕಬ್ಬು ಬೆಳೆಗಾರರು ತಮಗೆ ನಿಗದಿತ ಬೆಲೆಯನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಿರುವಂತದ್ದು. ಆದ್ರೆ ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದ್ರು ಕೂಡ ಈವರೆಗೂ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡುವ ಕೆಲಸವನ್ನ ಮಾಡ್ತಿಲ್ಲ. ಹಾಗಾಗಿ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಗುರ್ಲಾಪುರದಲ್ಲಿ ಕಳೆದ 8 ದಿನಗಳಿಂದ ಕೂಡ ನಿರಂತರವಾಗಿ ಬೃಹತ್ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈವರೆಗೂ ಸರ್ಕಾರ ಸ್ಪಂದಿಸುವ ಕೆಲಸವನ್ನ ಮಾಡ್ತಿಲ್ಲ. ಜೊತೆಗೆ ಇಲ್ಲಿರುವಂತಹ ಸ್ಥಳೀಯ ಶಾಸಕರು ಸ್ಪಂದಿಸುವ ಕೆಲಸವನ್ನ ಮಾಡ್ತಿಲ್ಲ. ಜೊತೆಗೆ ಸಕ್ಕರೆ ಸಚಿವರು ಕೂಡ ಈ ಒಂದು ಸ್ಥಳಕ್ಕೆ ಬಂದಿಲ್ಲ, ಉಸ್ತುವಾರಿ ಸಚಿವರು ಬಂದಿಲ್ಲ, ಜೊತೆಗೆ ಪ್ರಭಾವಿ ಸಚಿವರು ಇಬ್ಬರು ಇದ್ದಾರೆ, ಅವರು ಕೂಡ ಬಂದಿಲ್ಲ. ಎಲ್ಲರೂ ಕೂಡ ಗಪ್ ಚುಪ್ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲೋ ಇರುವಂತಹ ಏಕನಾಥ್ ಶಿಂದೆ ಬಣದ ಕಾರ್ಯಕರ್ತರು ಇವತ್ತು ರೈತರ ಪ್ರತಿಭಟನೆ ಕೂಡ ಸಾಥ್ ಕೊಟ್ಟಿರುವಂತದ್ದು. ಶಿವಸೇನಾ ಕಾರ್ಯಕರ್ತರು ರೈತರ ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿರುವಂತದ್ದು ಸದ್ಯ ಗಮನಿಸಬಹುದು. ಬಾಗಲಕೋಟೆಯ ಜಿಲ್ಲೆಯಿಂದ ಈ ರೈತರಿಗೆ ಸಪೋರ್ಟ್ ಮಾಡಬೇಕು, ಅವರ ಬೆನ್ನಿಗೆ ನಿಲ್ಬೇಕು ಅನ್ನೋ ನಿಟ್ಟಿನಲ್ಲಿ, ರೈತರ ಬೆನ್ನಿಗೆ ನಿಲ್ಬೇಕು, ಅವರಿಗೆ ಸಹಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಿವಸೇನೆಯ ಕಾರ್ಯಕರ್ತರು ಬಂದಿರುವಂತದ್ದು, ಏಕನಾಥ್ ಶಿಂದೆ ಬಣದ ಕಾರ್ಯಕರ್ತರು ಬಂದಿರುವಂತದ್ದು ಗಮನಿಸಬಹುದು. ರೈತರ ನೆರವಿಗೆ ನಾವು ನಿಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೋರಾಟಗಾರ ಕೂಡ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಬೆಳಗಲಿಯಿಂದ ಈ ಏಕನಾಥ್ ಶಿಂದೆ ಬಣದ ಕಾರ್ಯಕರ್ತರು ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಹಲಿಂಗಪ್ಪ ಎಂಬುವರು ಈ ಒಂದು ನೇತೃತ್ವವನ್ನ ಸದ್ಯ ವಹಿಸಿಕೊಂಡಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡ್ಸೇನೆ. ಸರ್, ಏಕನಾಥ್ ಶಿಂದೆ ಬಣದ ಶಿವಸೇನಾ ಕಾರ್ಯಕರ್ತರು ರೈತರಿಗೆ ಬೆನ್ನೆಲುಬಾಗಿ ನಿಂತಿದ್ರೆ, ಆದ್ರೆ ಇಲ್ಲಿರೋರು ಯಾರು ಕೂಡ ರೈತರಿಗೆ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ. ನಾವು ಶಿವಸೇನಾ ಪಕ್ಷದವರಾದ್ರೂ ಕೂಡ ನಾವು ರೈತರು. ಆದ್ರೆ ಇಲ್ಲಿಯ ಉಸ್ತುವಾರಿ ಸಚಿವರು ಈ ಒಂದು ಹೋರಾಟ ಸ್ಥಳಕ್ಕೆ ಬರ್ತಾ ಇಲ್ಲ. ಆದ್ರೆ ಎಲ್ಲೋ ಗದಗ ಜಿಲ್ಲೆಯವರು, ಅಲ್ಲಿಯ ರಾಜಕಾರಣಿ ಹಿರಿಯರು HK ಪಾಟೀಲ್ರು ನಮ್ಮ ಈ ಒಂದು ರೈತ ಹೋರಾಟಕ್ಕೆ ಇಬ್ಬರು ಪ್ರಭಾವಿ ಸಚಿವರು ಇಲ್ಲೇ ಇದ್ದಾರೆ, ಬರ್ತಿಲ್ಲ. HK ಪಾಟೀಲ್ ಬರ್ತಾವ್ರು ಸರ್ಕಾರದ ಪ್ರತಿನಿಧಿಯಾಗಿ.
ಆದ್ರೂ ಕೂಡ ಇಲ್ಲೇ ಗೋಕಾಕದಲ್ಲಿ ಇಲ್ಲೇ ಆಜು ಬಾಜು ಒಂದು 10 ಕಿಲೋಮೀಟರ್ ಇರ್ತಕ್ಕಂಥ ಒಬ್ಬ ಈ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಯಾರಿಗೆ ಬರ್ತಾ ಇಲ್ಲ? ಏನಿದು ಕಾರ್ಖಾನೆ ಐತಿ, ಅವ್ರ ಕಾರ್ಖಾನೆ ಇದ್ರೆ ಇರ್ಲಿ ನಾವು ಏನ್ ಹೋರಾಟ ಅದ ಇವ್ರದ್ದು ಒಬ್ಬರದೇ ಕಾರ್ಖಾನೆ ಇಲ್ಲ. ಇಲ್ಲೇ ನಾವು ಇಡೀ ರೈತ ಕುಲ ಈಗ ನನ್ನಿನ್ನ ಚುನಾಪ ಪೂಜಾರಿ ಅವ್ರು ಹೇಳಿದ್ರು, ನೀವು ಏನಾದ್ರೂ ಸರ್ಕಾರ ಸ್ಪಂದನೆ ಮಾಡ್ಲಿಲ್ಲ, ಸರ್ಕಾರ ಮುತುವರ್ಜಿ ವಹಿಸಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ 50 ಲಕ್ಷ ಜನ ರೈತರ ಹೋರಾಟ ಪ್ರಬಲವಾಗಿ ನಿಲ್ಲುತ್ತದ. ನೀವು ಇಲ್ಲಿಯವರ ಸರ್ಕಾರದ ಪ್ರಭಾವಿ ಪ್ರತಿನಿಧಿಯಾಗಿ ಸರ್ಕಾರದ ಸಚಿವರಾಗಿ ಇಲ್ಲಿಯವರಾಗಿ ಇದೇ ಜಿಲ್ಲೆಯವರಾಗಿ ಕೂಡ ನೀವು 7 ದಿನ 8 ದಿನ ನಿರಂತರ ಅಹೋರಾತ್ರಿ ರಾತ್ರಿ ಹಗಲು ಇಲ್ಲಿ ಉಪವಾಸ ಬಿಸಿಲು ಚಳಿ ಅನ್ನೋದು ಇಲ್ಲೇ ಇದ್ದುಕೊಂಡು ರೈತರು ಹೋರಾಟ ಮಾಡಿದ್ರೆ ಇದೇ ಜಿಲ್ಲೆಯವರು ಕೂಡ ನೀವು ಇದೇ ಜಿಲ್ಲೆ ಆದ್ರೂ ಕೂಡ ನೀವು ಇಲ್ಲಿ ಬರ್ತಾ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ಇಷ್ಟು ವರ್ಷ ಇಷ್ಟು ದಿನಗಳ ಕಾಲ ನೀವು ರೈತರನ್ನ ಅಂಜಿಕೆ ಹಾಕಿ ರೈತರ ಒಂದು ಮೂಲಗಂಪ ಮಾಡಿ ನೀವು ಫ್ಯಾಕ್ಟರಿ ನಡೆಸಿದ್ದೀರಿ ಸತೀಶ್ ಜಾರಕಿಹೊಳಿ ಅವರೇ. ಆದ್ರೂ ಕೂಡ ಇದು ಇನ್ನು ಆಟ ಮುಂದೆ ನಡೆಯೋದಿಲ್ಲ ನಿಮ್ದಿದು. ಏನು ನೀವು ಬಲಾಢ್ಯ ಬಲಾತ್ಕಾರ ನಿಮ್ಮ ದಬಾಣಿಕೆ ದಬ್ಬಾಳಿಕೆ ನಿತ್ತಲ್ಲ, ಇನ್ನು ಮೇಲತ್ತು ಇದು ನಡೆಯುವುದಿಲ್ಲ. ರೈತರು ಬಲಾಢ್ಯ ಆಗ್ಯದಾರ, ರೈತ ಸಂಘಟ ಹೋರಾಟ, ರೈತ ಕಬ್ಬು ಬೆಳಗ ಹೋರಾಟ ಸಂಘ ಬಲಿಷ್ಠ ಆಗ್ಯದ. ಇವತ್ತು ಇಡೀ ಎಲ್ಲ ಹಿಂದೂ ಸಂಘಟನೆ ಇರಬಹುದು, ರೈತ ಕುಲ ಇರಬಹುದು, ಕನ್ನಡ ಪರ ಸಂಘಟನೆ ಇರಬಹುದು, ಇಡೀ ರಾಜ್ಯದ ಮೂಲೆ ಮೇಲೆ ಇರ್ತಕ್ಕಂಥ ಸಂಘಟನೆಗಳು ಈ ರೈತರ ಹೋರಾಟಕ್ಕೆ ಬೆನ್ನೆಲುಬಿನಂತ ಇವತ್ತು ನಾವು ಯಾವ ಹೋರಾಟ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚಳವಳಿ ಕುಲ ಆಗಬಾರ್ದು. ಬಾರ್ಕೋಲ ಚಳವಳಿ ಈಗಾಗಲೇ ನಡೆದದ. ಈ ಚಳವಳಿ ಯಾವ ಮುಟ್ಟಕ ತಿರುಗದ ಗೊತ್ತಿಲ್ಲ. ಯಾಕಂದ್ರೆ ನೀವು ಸರ್ಕಾರ ಬಹಳ ಮಣ್ಣು ತಂದು ನಡೆಸಿದಿರಿ. ಯಾಕಂದ್ರೆ ಈಗ ಹಿಂದೆ ನೋಡಿದಿರಿ ನೀವು ಶ್ರೀಲಂಕಾದಾಗ ನೋಡಿರ್ಬೋದು, ಬೇರೆ ಬೇರೆ ದೇಶದಾಗ ನೋಡಿದಿರಿ. ರೈತರು ಇರಬಹುದು, ಹೋರಾಟಗಾರ ಇರಬಹುದು, ಅಲ್ಲಿಯ ಪ್ರಜೆಗಳು ನಿಮ್ಮ ಮನೆಗೆ ಬೆಂಕಿ ಈ ರಾಜಕಾರಣ ಬೆಂಕಿ ಹಚ್ಚಿ ಸುಟ್ಟಿದ್ರು. ಈಗಾಗಲೇ ನೋಡಿದಿರಿ ನೀವು. ರೈತರನ್ನ ಈ ಹೋರಾಟಗಾರನ ಸಹನೆ ಕಟ್ಟೆ ಒಡೆಯೋಕ್ಕಿಂತ ಮುಂಚೆನ ನೀವು ರೈತಕ್ಕೆ ಸ್ಪಂದನೆ ಮಾಡಬೇಕು. ಫ್ಯಾಕ್ಟ್ರಿ ಅವರು ನಮ್ಗೆ ಇಷ್ಟ ಆಗ್ತದ, 3200 ಆಗ್ತದೆ ಈಗ ಕಡಾಕಂಡ್ ಹೇಳ್ತಾ ಇದಾರ ಅವರು ನೀವು ಮನವೊಲಿಸ್ಬೇಕ. ನೀವು ಸರ್ಕಾರ ಏನು ರೈತರಿಂದ ಏನು ಬರ್ತದನೋ ಏನು ಟ್ಯಾಕ್ಸ್ 4-5 ಸಾವಿರ ಏನು ಸರ್ಕಾರಕ್ಕೆ ಒಂದು ಟನ್ ಹಿಂದ್ಮಾಲ 4-5 ಸಾವಿರ ನೀವೇನು ತಗೋತಾ ಇದ್ರಲ್ಲ, ನಾವು ಕೇಳ್ತಾ ಇರೋದು ಇನ್ನು ಫ್ಯಾಕ್ಟ್ರಿ ಅವ್ರ ಕಡೆಯಿಂದ 3300 ಕೊಡ್ಸ್ರಿ, ನೀವ್ 200 ಕೊಡ್ರಿ. ನಮ್ಮ ಹೋರಾಟಕ್ಕೆ ಒಂದು ಯಶಸ್ವಿ ಆಗ್ತದ. ಹಗಲು ರಾತ್ರಿ ಏನು ಸರ್, ಈಗ ಪ್ರಮುಖವಾಗಿ ಗ್ರಾಮ ಪಂಚಾಯತ್ ರಾಜ್ಯ ಸರ್ಕಾರದ ಬುಡಕ್ಕೆ ಕೈ ಹಾಕುವಂತ ಅಥವಾ ಬೆಂಕಿ ಇಡುವಂತ ರಾಜಕಾರಣಿಗಳಿದ್ದಾರೆ. ಸರ್ಕಾರವನ್ನ ಬದಲಿ ಮಾಡುವಂತ ರಾಜಕಾರಣಿಗಳು ಬೆಳಗಾವಿಯಲ್ಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾರು ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಅಂತ ನೋಡ್ರಿ, ಇವ್ರ ಬುಡಕ್ಕಿಗಾಗಲ್ಲ. ಈಗ ಇವ್ರದ್ದು ಏನ್ ಉದ್ದೇಶ? ಇಂಥ ಹೋರಾಟಗಳು ಬೆಳಿಬಾರ್ದು, ಇಂಥ ಹೋರಾಟಕ್ಕೆ ಪ್ರೋತ್ಸಾಹ ಸಿಗಬಾರ್ದು, ಇಂಥ ಹೋರಾಟಕ್ಕೆ ಬಲ ಸಿಗಬಾರ್ದು, ಇಂಥ ಹೋರಾಟ ಯಶಸ್ವಿ ಆಗಬಾರ್ದು. ಇವರಿಗೆ ತಾವೇ ಮಾಡಿದ್ದು ರಾಜಕಾರಣ, ತಾವೇ ಪ್ರಜಾಪ್ರಭುತ್ವ, ತಾವೇ ಏನ್ ಮಾಡಿದ್ರು ಯಾರ್ದು ನಡಿಬಾರ್ದು. ನಾವು ಎಲ್ಲಿ ಈ ಹೋರಾಟಕ್ಕೆ ಸ್ಥಳಕ್ಕೆ ಹೋದೇವಂದ್ರ ನಾವ್ ಇವ್ರ ಮಾತು ಕೊಡ್ಬೇಕಾಗ್ತದ. ಈ ಹೋರಾಟಕ್ಕೆ ಒಂದೇ ಬೆಲೆ ಸಿಗ್ತದ ಅನ್ನುವಂತ ದುರ್ಬುದ್ಧಿ ಇವ್ರಲ್ಲಿ ಹೊಕ್ಕದ, ಇವರಲ್ಲಿ ದುರ್ವಚನ ಹೊಂಟದೆ. ಈ ಸ್ಥಳಕ್ಕೆ ಅವ್ರು ಬರಬಾರ್ದ. ನಾವು ದೊಡ್ಡವರು, ನಾವೇ ಇಡೀ ಜಿಲ್ಲಾ ಆಗ್ತಾ ಇದೀವಿ, ರಾಜ್ಯ ಆಗ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಯ್ತು, ಹೆಸ್ಕಾಂ ಚುನಾವಣೆ ಆಯ್ತು. ಇಲ್ಲಿ ಲಕ್ಷ್ಮಣ್ ಸವದಿ ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಇರ್ಬೋದು. ಇಲ್ಲಿದ್ದವ್ರು ಅಲ್ಲಿ ಇರ್ತಾರೆ, ಅಲ್ಲಿದ್ದವ್ರು ಇಲ್ಲಿ ಇರ್ತಾರೆ. ಆದ್ರೆ ರೈತರಿಗೆ ಯಾಕೆ ಬರ್ತಾ ಇಲ್ಲ ಇವ್ರಂತ ನೋಡ್ರಿ. ರೈತರಿಗೆ ಬಂದ್ರಿ ಇವ್ರು ಬುಡ ಮುಚ್ಬೇಕಲ್ಲ ಇವ್ರದ. ಇವ್ರು ಕೊಡ್ಬೇಕಾಗ್ತದ. ಇಲ್ಲಿ ಬಂದ್ರೆ ಇದು ರೈತರು ಏನ್ ಕೇಳ್ತಾ ಇದಾರೆ? ನಾವು ಬೆಲೆ ಕೇಳ್ತಾ ಇದೀವಿ. ಕಬ್ಬಿಗೆ ಸರಿಯಾದಂತ ಬೆಲೆ ಕೇಳ್ತಾ ಇದೀವಿ ನಾವು. ಇವ್ರ ಕಾರ್ಖಾನೆ ಮಾರಿ ಕೊಡತ್ ಹೇಳ್ತಾ ಇಲ್ಲ, ಇವ್ರು ಲುಕ್ಷಾನ್ ಮಾಡ್ಕೊಂಡು ಕೊಡತ್ ಹೇಳ್ತಾ ಇಲ್ಲ. ನೋಡ್ರಿ, 1 ಎಕರೆ ರೈತ 1 ಎಕರೆ ಅನುದಾನ, 10 ಎಕರೆ ರೈತ 10 ಎಕರೆ ಅನುದಾನ, ಮತ್ತೊಂದು ಎಕರೆ ತಗೊಳಕಾಗಿಲ್ಲ. ಎಚ್ಚರಿಕೆ ಕೊಡ್ತೀರಿ ಸರ್? ಆದ್ರೆ ಒಂದು ಫ್ಯಾಕ್ಟ್ರಿ ಕಟ್ಟ 10 ಫ್ಯಾಕ್ಟ್ರಿ ಕಟ್ತದಾನ. ಇವತ್ತು ರಾಜ್ಯದಾಗ ದೇಶದಾಗ 10 ಫ್ಯಾಕ್ಟ್ರಿ ಕಟ್ತದಾನ. ಆದ್ರೆ 10 ರೈತರು ಇವತ್ತು ಕೊನೆಯ ದಿನ ಹೇಳಿದ್ರೆ 8 ಗಂಟೆಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ನಾಳೆಗೆ ನಾವು ರಾಷ್ಟ್ರೀಯ ಹೆದ್ದಾರಿ ತಡಿತೇವೆ ಅಂತ ಹೇಳಿದ್ದಾರೆ. ನೀವು ಯಾವ ರೀತಿ ಬೆಂಬಲ ಕೊಡ್ತೀರಿ ಅವರಿಗೆ? ನಾವು ಮೂಲೆಗೆ ಶಿವಸೇನಾ ಮಹಾರಾಷ್ಟ್ರದಾಗ ಈಗ ಏಕನಾಥ್ ಶಿಂದೆ ಅವ್ರ ಮನ ನಮ್ಮದು ಮೂಲೆ ಇಡೀ ದೇಶದಾಗ ಇವತ್ತು ನಾವು ಮೂಲೆಗೆ ಅದೀವಿ. ಶಿವಸೇನಾದವ್ರು ಇವತ್ತು ಮೂಲೆಗೂ ನಾವು ರಸ್ತೆ ತಡೆ ಮಾಡ್ತೀವಿ, ಚಳವಳಿ ಮಾಡ್ತೀವಿ. ಏನು ರೈತ ಸಂಘದ ಏನು ಹೋರಾಟದ ನಿರ್ಣಯಗಳಿದಾವ, ಈ ಹೋರಾಟದ ಏನು ಅಜೆಂಡಾ ಪೂರ್ಣ ಪ್ರಭಾವ ಶಿವಸೇನಾ ನಮ್ಮ ಪಾರ್ಟಿ ಬೆಂಬಲ ಅದ.
ಇದಿಷ್ಟು ಏನು ಶಿವಸೇನಾ ಕಾರ್ಯಕರ್ತರು ಮತ್ತು ನಾಯಕರು ಹೇಳ್ತಿರುವಂತದ್ದು. ನಾವು ಶಿವಸೇನೆ ಕಾರ್ಯಕರ್ತರು ಅಷ್ಟೇ ಅಲ್ಲ, ಮೊದಲಿಗೆ ನಾವು ಏನು ಈ ನಾಡಿನ ಪ್ರಜೆಗಳು, ರೈತರು ಮತ್ತು ರೈತರಿಗೆ ಏನು ಸರ್ಕಾರ ನ್ಯಾಯವನ್ನ ಕೊಡದೇ ಇದ್ರೆ ರೈತರು ಕೈಗೊಳ್ಳುವಂತ ಹೋರಾಟಕ್ಕೆ ನಾವು ಬದ್ಧರಿದ್ದೇವೆ. ಜೊತೆಗೆ ನಾಡಿನ ಮೂಲೆ ಮೂಲೆಗಳಲ್ಲಿ ಕೂಡ ಶಿವಸೇನೆಯ ಕಾರ್ಯಕರ್ತರಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ರೈತರ ಜೊತೆಗೆ ಕೈ ಜೋಡಿಸ್ತಾರೆ, ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಮತ್ತು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಮೈಲಾರಿ ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.